ಕುಂಭಮೇಳಕ್ಕೆ ಜನರಲಲ್ಲಿ ಹೋಗ್ತಿದ್ದೀನಿ. ಯಾವ ಥರ ಜನ ಇದ್ದಾರೆ ಅಂತ ನೀವೇ ನೋಡ್ತಾ ಇದ್ದೀರಲ್ಲ. ಭಯಂಕರ ಅಂದರೆ ಭಯಂಕರ ಜನ ಗುರು. ಕಾಲು ಇಡೋಕ್ಕೂ ಸಮೇತ ಆಗ್ತಾಯಿಲ್ಲ. ಯಾಕೆಂದರೆ ಜನರಲ್ಲಿ ಅಷ್ಟೊಂದು ರಶ್ಶು. ಆದಷ್ಟು ಮಟ್ಟಿಗೆ ಟ್ರೈನಲ್ಲಿ ಬರಬೇಕಾದ್ರೆ ಬುಕ್ಕಿಂಗ್ ಮಾಡ್ಕೊಂಡು ಬಂದಿಲ್ಲ, ಆಗಿಲ್ಲ ಅಂದರೆ ಕಷ್ಟಪಟ್ಟರಾತು ಮಿಸ್ ಮಾಡ್ಕೊಳ್ದೆ ಬಂದುಬಿಡಿ. ಯಾಕೆಂದರೆ ಮತ್ತೆ ಮುಂದಿನ ಅದೃಷ್ಟ ನಮಗೆ ಐತೋ ಇಲ್ವೋ ಗೊತ್ತಿಲ್ಲ. ಏನೋ ಒಂದು ವಾರ ಕಷ್ಟಪಡ್ತೀವಿ, ಯಾವಾಗಲೂ ಕಷ್ಟಪಡಲ್ವಲ್ವಾ. ಸೊ ವಿಡಿಯೋ ಇಷ್ಟ ಆಗುತ್ತೆ, ದಯವಿಟ್ಟು ಫುಲ್ ವಿಡಿಯೋ ನೋಡಿ. ನಾಲ್ಕು ಮುಕ್ಕಾಲಾಗಿ ಬಂದು ಇಳ್ಕೊಂಡೆ ಗುರು. ಕೊನೆಗೂ ಬಂದು ಕೂಡಲೇ ನಾನು ಫಸ್ಟ್ ಕಳ್ಕೊಂಡು ಹೋಗಿದ್ದೆ ನನ್ನ ಚಪ್ಪಲಿಗಳು ಟ್ರೈನಾಗ. ಅದೆಲ್ಲಿ ಬಿಟ್ಟು ಏನು ತನಕ ಒಂದೂ ಗೊತ್ತಿಲ್ಲ. ಒಂದು ಚಪ್ಪಲಿ ಅಂತೂ ಹೋತು, ಇನ್ನೊಂದು ಚಪ್ಪಲಿ ಹಂಗೆ ಬಿಟ್ಟು ತೊಗೊಂಡು ಬಂದ್ವಿ. 4 ಮುಕ್ಕಾಲಿ ಒಳಗಡೆ ಬಂದ್ವಿ. 100 ರೂಪಾಯಿ ಅಂತ ನೋಡ್ರಿ, 100 ರೂಪಾಯಿ ಈ ವಾಟರ್ ಒಂದು ಒಬ್ಬರಿಗೆ 100 ರೂಪಾಯಿ, ಒಬ್ಬರಿಗೆ 100 ರೂಪಾಯಿ. ಅಂದರೆ ಪೂರ ಫುಲ್ಲು ಸಂಗಮದಲ್ಲಿ ನಿಲ್ಸಲ್ಲ. ಅಲ್ಲಿಂದ 2 ಕಿಲೋಮೀಟ್ರ್ ದೂರದಲ್ಲಿ ಹೋಗಿಸ್ತಾರಂತೆ. 2 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಅಂತ ಹೇಳ್ತಿದ್ರು. 2 ಕಿಲೋಮೀಟ್ರ್ ಅಂತ 3 ಕಿಲೋಮೀಟ್ರ್ ಆಗುತ್ತೆ ಗೊತ್ತಿಲ್ಲ. ಮತ್ತು 2 ಕಿಲೋಮೀಟ್ರ್ ಅಂತ ಇವ್ರು ಆಟೋದವ್ರು ಹೇಳ್ತಾ ಇದ್ದಾರೆ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ, ಎಷ್ಟು ಕಿಲೋಮೀಟ್ರ್ ನಡಿಬೇಕು ಅಂತ ನೋಡ್ಬೇಕಾಗುತ್ತೆ. ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. 2 ಕಿಲೋಮೀಟರ್ ನಾವು 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ನೋಡ್ರಿ ಅಷ್ಟು ಯಾರು ಹೇಳ್ತಾ ಇದ್ರಲ್ಲ 15 ಕಿಲೋಮೀಟ್ರ್ 10 ಕಿಲೋಮೀಟ್ರ್ 20 ಕಿಲೋಮೀಟ್ರಲ್ಲಿ ನಡ್ಕೊಂಡು ಹೋಗ್ಬೇಕಂತ, ಅವೆಲ್ಲ ಸುಳ್ಳು. ಏನಿಲ್ಲ, ಆರಾಮಾಗೆ 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ ನಡ್ಕೊಂಡು ಹೋಗೋದು. ಆರಾಮಾಗಿ ಬರ್ರಿ, ಮುಂದಿನ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ಎಲ್ಲದನ್ನ. ಎಲ್ಲರೂ ಇಲ್ಲಿ ವಿಡಿಯೋ ಫೋಟೋಗಳು ತಗೊಂಡಿದ್ದೆ ಪ್ರತಿಯೊಬ್ಬರು ಸಮೇತ ಫೋಟೋಗಳು ತಗೊತಾನೆ ಇದ್ದಾರೆ. ನೋಡ್ರಿ ಇಲ್ಲಿ ಯಾವ ರೇಂಜಿಗೆ ಎಲ್ಲ ಬರೀ ಫೋಟೋಗಳು ತಗೊಂತವ್ರು. ಇಲ್ಲಿ ನಿಂತ್ಕೊಂಬಿಟ್ಟು ಎಲ್ಲಿಗೆ ಬಂದಿದ್ದಾರೆ, ಕುಂಭಮೇಳಕ್ಕೆ ಬಂದಿದೆ ಅಂತ ಇದೊಂದು ಇದ್ರ ಹತ್ರ ಯಾವುದು ಏನಪ್ಪ ಇದು ಆರ್ಚ್ ಹತ್ರ ನಿಂತ್ಕೊಂಡು ಪ್ರತಿಯೊಬ್ಬರು ಫೋಟೋಗಳು ತಗೊಂತಾನೆ ಇದ್ದಾರೆ ಎಲ್ಲರೂ. ಜೈ ಜೈ ಶ್ರೀರಾಮ್. ಯಾವೊಂದು ಗುರು ಹೇಳಿದ್ದು ಅಷ್ಟು ಕಷ್ಟ ಆಗ್ತದೆ, ಅಷ್ಟು ದೂರ ಐತೆ, ಇಷ್ಟು ದೂರ ಐತೆ, ಅಷ್ಟು ಜನ ಇದ್ದಾರೆ, ಕಾಲು ತುಳಿತ, ಅದು ಇದು ನಡ್ಕೊಂಡು ಹೋಗ್ಬೇಕು 15-20 ಕಿಲೋಮೀಟ್ರ್ 30 ಕಿಲೋಮೀಟ್ರು ಅಂತ. ಏನಿಲ್ಲ ಗುರು, ಅಷ್ಟೊಂದು ಸೀನೇ ಇಲ್ಲ, ಆರಾಮಾಗಿ ಬರ್ಬೋದು. ನಾನು ಜನರಲಾಗಿ ಬಂದಿದ್ದು, ಜನರಲಾಗಿ ಕೂಡ ಆರಾಮಾಗಿ ಬಂದೆ. ಈ ಕಡೆಯಿಂದ ಹೋಗೋದು ಗೊತ್ತಿಲ್ಲ, ಬಟ್ ಆರಾಮಾಗಿ ಬರ್ಬೋದು ಗುರು. ಎಲ್ಲ ವ್ಯವಸ್ಥೆನೂ ಕೂಡ ಕ್ಲೀನಾಗಿದೆ. ಆಟೋಗಳು ಸಮೇತ ಬಿಡ್ತಾ ಇದ್ದಾರೆ, ತೋರಿಸಿದ್ದೀನಿ, ನಿಮಗೂ ಕೂಡ ತೋರಿಸ್ತೀನಿ. ಬಿಡ್ತಾ ಇದ್ದಾರೆ. ನನ್ನ ಮಕ್ಳು ಹೇಳಿದ್ರೆ ಏನೋ ಗೊತ್ತಿಲ್ಲ, ಅವೆಲ್ಲ ಫೇಕ್ ನ್ಯೂಸು. ಆರಾಮಾಗಿ ಬನ್ನಿ, ಎಷ್ಟು ವರ್ಷ ಆದಮೇಲೆ ಮತ್ತೆ ಸಿಗುತ್ತೆ ಇಲ್ಲೋ ಗೊತ್ತಿಲ್ಲ, ನಮಗಂತೂ ಸಿಗಲ್ಲ. ಮುಗೀತು, ನಮ್ಮ ಮಕ್ಕಳು ಕೂಡ ನೋಡಲ್ಲ, ನಮ್ಮ ಮೊಮ್ಮಕ್ಕಳು ಸಮೇತ ನೋಡ್ಬೇಕಷ್ಟೇ. ಅಲ್ಲಿ ಗಂಟ ಯಾರು ಬದುಕ್ತಾರೋ ಯಾರು ಬಿಡ್ತಾರೋ ಗೊತ್ತಿಲ್ಲ. ನಮ್ಮ ಮನೆ ಬರೋಕ್ಕೆ, ನಮ್ಮ ಅದೃಷ್ಟಕ್ಕೆ ನಮಗೆ ಸಿಕ್ಕಿದೆ. ಸೊ ಯಾರೂ ಮಿಸ್ ಮಾಡಬೇಡಿ, ಆದಷ್ಟು ಮಟ್ಟಿಗೆ ರಜಾ ಹಾಕೊಂಡು ಬನ್ನಿ. ಇಲ್ಲಿ ಈ ವಜ್ಜ ಬಂದಿತ್ತು ನೋಡ್ರಿ, ನಡೆಯೋದು ಕಷ್ಟ ಐತೆ, ವಜ್ಜ ಎದ್ನಿಂಗ್ ಕಾಣೋದು ಕಷ್ಟ ಐತೆ ಅಂತ ವಜ್ಜ ಬಂದೈತೆ. ನಿಮಗೇನಾಗಿತ್ತು ದಾಡಿ ಇಲ್ಲಿ ಬಂದ್ಬಿಟ್ಟು ಗೌರ್ಮೆಂಟಿಂದ ಮಾಡಿರೋದು ಇದೆಲ್ಲ. ಇದು ಗೌರ್ಮೆಂಟು ಫ್ರೀಸ್ ಇದು ಅಷ್ಟೇ. ಇಲ್ಲಿ ನೋಡ್ರೆ ಉಸಿರಾಡೋಕ್ಕೂ ಜಾಗ ಇಲ್ಲ, ಆ ರೇಂಜಿಗೆ ಜನ ತುಂಬಿಬಿಟ್ಟಿದ್ದಾರೆ. ನೋಡ್ಬೇಕು ಎಲ್ಲಿ ಸಿಗುತ್ತೆ ಅಂತ. ಇನ್ನೊಂದು ಆಶ್ರಮ ಬೇರೆ ನೋಡಿದ್ದೆ, ಆ ಆಶ್ರಮದ ಹತ್ರ ಹೋಗ್ಬಿಟ್ಟು ಬರ್ತೀನಿ, ನೋಡೋಣ. ಅಲ್ಲಿ ಗಂಟ ಇಲ್ಲೇನು ಸಿಗೋಲ್ಲ. 100 ರೂಪಾಯಿ ಏನಿಲ್ಲ. ಅದು ಹೇಳಿದ್ದೆ ಸ್ಟಾರ್ಟಿಂಗಲ್ಲಿ ಮೇ ಬಿ 100 ರೂಪಾಯಿ ಇತ್ತು ಅನಿಸುತ್ತೆ. ಜನ ಬರೋದು ನೋಡ್ಬಿಟ್ಟು ಅವರೇ ಸುಮ್ಮನೆ ಆಗ್ಬಿಟ್ಟಿದ್ದಾರೆ ಅನಿಸುತ್ತೆ. ಆ ರೇಂಜಿಗೆ ಜನ ಬರ್ತವ್ರೆ. ಇಂತು ನಡ್ಕೊತ ಸೀದಾ ಸಂಗಮ್ ದ್ವಾರ ಅಂತ ಬಂದಿದೆ ನೋಡ್ರಪ್ಪ.
ರೂಮ್ಗಳೇನೋ ಹುಡುಕ್ತಿದ್ದೀನಿ, ಅದರ ರೂಮ್ ಮಾತ್ರ ಸಿಗಂಗಿಲ್ಲ ಎಲ್ಲೂ. ನೋಡ್ರಿ ಮತ್ತೆ ವಾಪಸ್ ಬಂದ್ಬಿಟ್ಟು ಬೇಳೆ ಬೇಡ ಅದು ಸವಸ ಅಂತ ನೋಡ್ರಿ ಹಿಂಗೆ ಆದ್ರೂ ಮಾತ್ರ ಸಕ್ಕತ್ತಾಗೈತೆ ಗುರು, ಏನೋ ಒಂದು ಖುಷಿ ಆಗ್ತೈತೆ. ಈಗೆಲ್ಲ ಬಂದ್ ಮಾಡಿದಾರಂತೆ ಬೋಟಲ್ಲಿ ಹೋಗೋದ, ಬೋಟಲ್ಲಿ ಹೋಗೋಕೆ ಏನಿಲ್ಲ, ಅದಕ್ಕೋಸ್ಕರ ಇಲ್ಲೇ ಎಲ್ಲ ಇದು ಮಾಡ್ತಿದ್ದಾರೆ, ಎಲ್ಲ ಸ್ನಾನ ಮಾಡ್ತಾ ಇದ್ದಾರೆ. ಬೋಟಲ್ಲಿ ಯಾರಿಗೂ ಅಲೋ ಇಲ್ವಂತೆ. ಬೋಟ ಯಾರಿಗೂ ಹೋಗಿಲ್ಲ, ನಾನಂತೂ ಯಾರು ಕರ್ಕೊಂಬಂದಿರೋ ಬಂದಿರೋ ಕಾರಣ ಬ್ಯಾಗ್ ಎಲ್ಲಿಡ್ಬೇಕು ಇವ್ನೆಲ್ಲಿಡ್ಬೇಕು ಏನೋ ಗೊತ್ತಾಗದೆ ನೀವು ಸುಮ್ಮನೆ ಕುತ್ಕೊಂಡಿದ್ದೀನಿ. ಯಾರು ಸಿಗಂಗಿಲ್ಲ, ಕನ್ನಡದವ್ರು ಯಾರು ಸಿಗ್ತಾರೆ ಅವ್ರ ಕೈಯಲ್ಲಿ ಕೊಡೋದಾದ್ರೆ ಅವ್ರ ಕೈಲಿ ಯಾರು ಏನು ಮಾಡಬೇಕು ಅಂತ ಒಂದು ಗೊತ್ತಾಗ್ತಿಲ್ಲ. ಮನೆಯಂತೂ ನೋಡೋಣ ಬಿಡಲ್ಲ. ಮತ್ತೆ ಸನ್ಸೆಟ್ ನೋಡಿದ್ರು ಯಾವ ಥರ ಐತೆ. अगरबत्ती ऑर्डर ले दीजिएगा, अगरबत्ती दिया है अभी अंदर है। अरे यार अरे तो ले लिए तो क्या हो गया, अगला बोल दिया यार। ಆಯ್ತು ಗುರು, ಅಂತ ಯಾರು ಕೇಳ್ಕೊಟ್ಟು ಮಾಡಿಸ್ಬಿಟ್ಟೆ. ತುಂಬ ಅಂದರೆ ತುಂಬ ಖುಷಿ ಆಗ್ತೈತೆ. ದಯವಿಟ್ಟು ಯಾರು ಬರೋದು ದಯವಿಟ್ಟು ಬನ್ನಿ. ಅದೃಷ್ಟ ಬೇಕ್ರಲ್ಲ ಇಲ್ಲಿಗೆಲ್ಲ ಬರೋಕ್ಕೆ, ನಿಮ್ಮಂತ ನಮ್ಮ ಮಕ್ಕಳಿಗೆಲ್ಲ ಆಗಲ್ಲ. ಅದೃಷ್ಟ ಪಕ್ಕ ಇರ್ಬೇಕು ನೋಡ್ರಿ. ಇಂಥವಾದ ಪುಣ್ಯ ಕ್ಷೇತ್ರಕ್ಕೆ ಬರೋಕ್ಕೆ ಅದೃಷ್ಟ ಇರಬೇಕು. ಅದ್ರಾಗೂ 144 ವರ್ಷಕ್ಕೊಂದ್ಸರಿ ಬರೋ ಇದನ್ನ ನೀವು ನೋಡೋಕ್ಕಾಗಲ್ಲ. ನೀವು ನೋಡ್ಬೋದಾಗಿತ್ತು, ನಿಮ್ಮ ಅದೃಷ್ಟ ನಿಮ್ಮ ಮನೆ ಬರದಲ್ಲಿ ಇತ್ತು. ಆದರೆ ನಿಮ್ಮ ದೌಲತ್ತು, ನಿಮ್ಮ ಕಂಪ್ನಿ ಏನೋ ನಿಮ್ಮ ಅಪ್ಪನ ಹೆಸರಿಗೆ ಬರೆದ್ಬಿಟ್ರೆ ಇವ್ರ ಕಂಪ್ನಿ ಏನೋ ರೇಂಜಿಗೆ ರಜಾ ಕೊಡಲ್ಲ, ಅದನ್ನು ಕೊಡಲ್ಲ, ಇದನ್ನು ಕೊಡಲ್ಲ ಅಂತ ಏನರಲ್ಲ ನಿಮ್ಮನ್ನು ನಂಬ್ಕೊಂಡು ಐತೆ ನಿಮ್ಮ ಕಂಪ್ನಿಗಳೆಲ್ಲ. ಅದೇನು ಏನೋ ಅರ್ಥ ಆಗೋದಿಲ್ಲಪ್ಪ. ರಜಾ ಕೊಡಲ್ಲ ಅಂತೆ, ದುಡ್ಡಿಲ್ಲ, ಅದಿಲ್ಲ, ಇದಿಲ್ಲ. 3,000 ರೂಪಾಯಿ ಇದ್ರೆ ಸಾಕು, ಮಸ್ತ್ ಅವನ ಎಲ್ಲ ಉಡಾಯಿಸ್ಕೊಂಡು ಆರಾಮಾಗಿ ಹೋಗ್ಬೋದಾಗಿತ್ತು. ಅದೃಷ್ಟ ಬೇಕು, ಅದಕ್ಕೆ ಹೇಳ್ತೀನಲ್ಲ, ಅದಕ್ಕೆ ಅದು ಅದೃಷ್ಟ ಅನ್ನೋದೊಂದು ಇರಬೇಕು. ಅದಕ್ಕೆ ಸ್ವಲ್ಪ ಪುಣ್ಯ ಮಾಡಿರ್ರಿ ಅಂದರೆ ಅಂತ ಹಂಗಾದ್ರೆ ಮಾತ್ರನೇ ಇಲ್ಲಿಗೆಲ್ಲ ಬರೋಕ್ಕಾಗೋದು. ನೀವು ನೋಡ್ಬೋದಾಗಿತ್ತು. ಇದನ್ನ ಬಿಟ್ಟರೆ ನಿಮ್ಮ ಮಕ್ಕಳು ನೋಡೋಕ್ಕಾಗಲ್ಲ, ನಿಮ್ಮ ಮರಿ ಮೊಮ್ಮಕ್ಕಳು ನೋಡಬೇಕು ಅಂತ. ನಮ್ಮ ಮನೆ ಬರೋದಕ್ಕೆ ಬಂದಿದ್ದೆ, ಬಂದು ನೋಡಬೇಕು, ಏನಿಲ್ಲ ಅದೃಷ್ಟ ಇರ್ಬೇಕು ಏನಾಗಲಿ. ಫ್ರೀಯಾಗಿ ರುದ್ರಾಕ್ಷಿ ಕಾಯಿ ಕೊಟ್ಟರು 3, ಅದರ ಒಂದು ಕೆಳಗೆ ಬಿತ್ತು ಅಂತ ಹೇಳ್ಬಿಟ್ಟು ಇನ್ನೊಂದ್ಸರಿ 2ನೇ ಸರಿ ಕೈ ಹಾಕಿದೆ. 3 ಸಿಕ್ಕಿವು. ನಮ್ಮ ರುದ್ರಾಕ್ಷಿ ಕಾಯಿ ತಗೊಂಬಂತೇಳಿದ್ರೆ ಇವನ್ನೇ ಕೊಟ್ಟು ಬರ್ತೀನಿ. ಅದ್ರ ಒಂದು ನಾನು ಹಿಡ್ಕೊಂಡು ಮಿಕ್ಕಿದವಲ್ಲ ಅವ್ರಿಗೆ ಕೊಡ್ತೀನಿ. ದೇವಸ್ಥಾನ ಏನು ಅಂತ ಗೊತ್ತಿಲ್ಲ, ಬರೀ ಇಲ್ಲಂತೂ ಬರೀ ಹಿಂದಿಲಿ ಹಾಕಿದ್ರೆ, ಸ್ವಲ್ಪ ಇಂಗ್ಲೀಷ್ ಒಳಗೆ ಹಾಕಿದ್ರೆ ಅರ್ಥ ಮಾಡ್ಕೋಬೋದಾಗಿತ್ತು. ಫುಲ್ಲು ಬರೀ ಹಿಂದಿಲಿ ಹಾಕ್ಬಿಟ್ಟವ್ರು, ಅದಕ್ಕೆ ಗೊತ್ತಾಗ್ತಿಲ್ಲ ಏನು ಅಂತ. ಹೋಗ್ತಿದ್ದಾರೆ ಕಮೆಂಟ್ ಮಾಡಿ ಕೇಳ್ತಾರೆ. ಭಾರಿ ಜನಗಳು ಸಕ್ಕತ್ತಂದ್ರೆ ಸಕ್ಕತ್ತು ಜನಗಳಿದ್ದಾರೆ. ಅವಾಗಿಂದ ನಡೆದು ಸಾಕಾಗಿ ಹೋಗ್ಬಿಟ್ಟು ನನಗಂತೂ ಅಷ್ಟೊಂದು ಜನ ಇದ್ದಾರೆ. ಇದು ದೇವಸ್ಥಾನಕ್ಕೆ ಎಲ್ಲಿಗೆ ಹೋಗ್ತದೆ ಅಂತಲೇ ಗೊತ್ತಾಗ್ತಿಲ್ಲ. ಆದರೆ ಕೋಟೆ ಮಾತ್ರ ಸೂಪರ್ ಆಗೈತೆ. ಬರ್ಬೇಕಾಗಿತ್ತು ಅನ್ಸುತ್ತೆ ಫ್ರೆಂಡ್ಸ್ಗಳೆಲ್ಲ ಚೆನ್ನಾಗಿರೋದು. दर्शन मिल रहा है। आप लोग ये धर्मराज महाराज जी है, पहला आरती पहला पूजा है। जिसको जिस लायक नारायण ने दिया बाबा की आरती में सहयोग करेंगे अपनी स्वेच्छा से। नहीं है तो कोई बात नहीं, आरती लेके जरूर जाएंगे। ये धर्मराज जी महाराज जी का पहला आरती है। आप लोग बड़े भाग्यशाली हो कि धर्मराज जी महाराज जी का गंगा स्नान करने के बाद ये आरती मिल रही है। सभी भक्त लोग बाबा की आरती लेंगे, कोई भी किसी को धक्का मुक्की नहीं करेगा, आराम से सुरक्षित आएंगे धीरे धीरे से, और किसी को धक्का मुक्की नहीं करेंगे। आराम से चलोगे, सुरक्षित दर्शन करके अपने घर पहुंचोगे, तब तीर्थ पूर्ण होगा। ठीक है महाराज, एक बार बोलिए सच्चे दरबार की जय।
महाराज जी की जय। वहीं से हाथ में रखोगे, जिसको जिस लाइन नारायण ने दिया हो, बाबा की आरती में सहयोग करते हो।